टूटे हुए सपनों की कौन सुने सिसकी, अंतर की घोर व्यथा पलकों पर ठिठकी। हार नहीं मानूंगा, रार नहीं ठानूंगा, काल के कपाल पे लिखता मिटाता हूँ। गीत नया गाता हूँ, गीत नया गाता हूँ। दिवंगत अटल बिहारी वाजपेयी अजातशत्ರು, ಶ್ರೇಷ್ಠ ಸಂಸದೀಯ ನಾಯಕ, ಆದರ್ಶ ರಾಜಕಾರಣಿ, ಪ್ರಖರ ವಾಗ್ಮಿ, ದೇಶ ಮೆಚ್ಚಿದ ಅಪ್ರತಿಮ ಪ್ರಧಾನಿ, ಜನಪರ ಆಡಳಿತಗಾರ, ಶ್ರೇಷ್ಠ ಚಿಂತಕ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಮಾನೋತ್ಸವದ ದಿನ ಇಂದು. ಡಿಸೆಂಬರ್ 25 ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿಯೇ ಆದರ್ಶ ಆಡಳಿತ ನೀಡುವುದಷ್ಟೇ ಅಲ್ಲ, ತಾನೂ ಕೂಡ ಆದರ್ಶ ಜೀವನ ನಡೆಸಿದ ಅಟಲ್ ಬಿಹಾರಿ ವಾಜಪೇಯಿಯವರ 100ನೇ ಜನ್ಮದಿನ. ಇಂತಹ ಅಪರೂಪದ ವ್ಯಕ್ತಿಯ ಬಗ್ಗೆ ನಾವೆಲ್ಲ ಸ್ವಲ್ಪವಾದರೂ ತಿಳಿದುಕೊಳ್ಳೋಣ. ಪೋಖ್ರಾನ್ ಪರಮಾಣು ಪರೀಕ್ಷೆಗಳನ್ನು ನಡೆಸುವ ಮೂಲಕ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದ ಇವರು ಸುವರ್ಣ ಚತುಷ್ಪಥ ರಸ್ತೆ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಶ್ರಮಿಸಿ ದೇಶದಲ್ಲಿಯೇ ಅತಿ ಹೆಚ್ಚು ಜನಪ್ರಿಯ ಮತ್ತು ಅಚ್ಚುಮೆಚ್ಚಿನ ಪ್ರಧಾನಿಯಾದರು. ಡಿಸೆಂಬರ್ 25, 1924 ಗ್ವಾಲಿಯರ್, ಮಧ್ಯಪ್ರದೇಶದಲ್ಲಿ ಕೃಷ್ಣ ಬಿಹಾರಿ ವಾಜಪೇಯಿ ಮತ್ತು ಕೃಷ್ಣಾದೇವಿ ದಂಪತಿಗೆ ಜನಿಸಿದರು. ಮಧ್ಯಪ್ರದೇಶದ ಗ್ವಾಲಿಯರ್ನ ವಿಕ್ಟೋರಿಯಾ ಕಾಲೇಜಿನಲ್ಲಿ BA ಪದವಿ ಪಡೆದು ನಂತರ ಕಾನ್ಪುರದ DAV ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು. ಬಾಲ್ಯದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದ ಇವರು ಅನೇಕ ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪಾಂಚಜನ್ಯ, ರಾಷ್ಟ್ರಧರ್ಮದಂತಹ ಪತ್ರಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ನಂತರ 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸ ಕೂಡ ಅನುಭವಿಸಿದರು. 3 ಬಾರಿ ಪ್ರಧಾನಿಯಾದರು. ಮೊದಲ 2 ಬಾರಿ ಕಡಿಮೆ ಅವಧಿ, ಆದರೆ 1999ರಿಂದ 2004ರವರೆಗೆ ಪೂರ್ಣಾವಧಿ ಅಧಿಕಾರ ನಡೆಸಿದರು. ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸಿದ ಇವರು ಲೋಕಸಭೆಗೆ 9 ಬಾರಿ ಹಾಗೂ ರಾಜ್ಯಸಭೆಗೆ 2 ಬಾರಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ದಾಖಲೆ ಬರೆದರು. 1998ರಲ್ಲಿ ಪೋಖ್ರಾನ್ನಲ್ಲಿ ಸರಣಿ ಪರಮಾಣು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದೇಶದ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಮಹತ್ವಾಕಾಂಕ್ಷಿ ಸುವರ್ಣ ಚತುಷ್ಪಥ ಮತ್ತು ಪ್ರಧಾನಮಂತ್ರಿ ಸಡಕ್ ರಸ್ತೆ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಪಾಕಿಸ್ತಾನದೊಂದಿಗಿನ ಸಂಬಂಧ ಸುಧಾರಿಸಲು ನಿರಂತರ ಪ್ರಯತ್ನ ನಡೆಸಿದರು. ಅವಿವಾಹಿತರಾಗಿದ್ದ ಇವರು ಉತ್ತಮ ಕವಿ ಮತ್ತು ವಾಗ್ಮಿಯೂ ಹೌದು. ಅಟಲ್ಜಿಯವರನ್ನು ಹುಡುಕಿಕೊಂಡು 1992ರಲ್ಲಿ ಪದ್ಮವಿಭೂಷಣ, 1994ರಲ್ಲಿ ಅತ್ಯುತ್ತಮ ಸಂಸದೀಯ ಪಟು ಮತ್ತು 2015ರಲ್ಲಿ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಗಳು ಬಂದವು. ಆಗಸ್ಟ್ 16, 2018 ಅಟಲ್ಜಿ ನಮ್ಮನ್ನಗಲಿದರು. ರಾಷ್ಟ್ರಕ್ಕೆ ಸಮರ್ಪಿಸಿದ ಅವರ ವ್ಯಕ್ತಿತ್ವ ಇಂದಿನ ರಾಜಕಾರಣಿಗಳಿಗೆ ಆದರ್ಶವಾಗಬೇಕು. न सांप्रदायिक आधार पर, न जातीय आधार पर, न राजनीति ऐसे 2 खेमों में बंटनी चाहिए कि जिनमें संवाद न हो, जिनमें चर्चा न हो. ये हमारी परंपरा नहीं है, ये हमारी प्रकृति नहीं है. और मैं चाहता हूं ये परंपरा बनी रहे, ये प्रकृति बनी रहे. सत्ता का खेल तो चलेगा, सरकारें आएंगी जाएंगी, पार्टियां बनेगी बिगड़ेंगी, मगर ये देश रहना चाहिए. इस देश का लोकतंत्र अमर रहना चाहिए.